ಅಂದ್ರೆ ಇದನ್ನ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅಂತ. ಬಟ್ ತಮಿಳ್ನಾಡು ರಾಜಕೀಯ ಹಂಗಿರ್ಲಿಲ್ಲ. ಓಕೆ ಮ್ಯಾಮ್. ಹಾ ಹಾ ನಾವು ಎಲ್ಲದಕ್ಕೂ ಕೂಡ ನಾವು ಕರ್ನಾಟಕದ ಬಗ್ಗೆ ಮಾತಾಡುವಾಗ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಕೀಯ ನಾಯಕರು ನಮ್ಮ ಸ್ಟುಡಿಯೋದಲ್ಲಿ ಕಿತ್ತಾಡ್ತಾರೆ, ಹೋಗ್ತಾ ಬಾರಣ ಅಂತ ಕೈ ಮೇಲೆ ನಿಜ. ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಸೊ ಒಬ್ರಿಗೊಬ್ರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರ ಪುತ್ರ ತೀರ್ಕೊಂಡ ಸಂದರ್ಭದಲ್ಲಿ ಸದಾನಂದ ಗೌಡ್ರು ಗೊಳೋ ಅಂತ ಹತ್ರ, ಬಿಕಾಸ್ ಅವ್ರು ರಿಲೇಟ್ ಆದ್ರೆ ಎಲ್ಲ ಒಂದ್ ಕಡೆ ತಮ್ಮ ಒಂದು ಹೌದು ಮಗನ ವಿಚಾರದಲ್ಲಿ. ಸೊ ತೀರಾ ದ್ವೇಷಮಯ ರಾಜಕೀಯ ನಮ್ ಕರ್ನಾಟಕದಲ್ಲಿಲ್ಲ. ಬಟ್ ತಮಿಳ್ನಾಡಲ್ಲಿ ನಾನು ಹೇಳದ್ನಲ್ಲ, ಜಯಲಲಿತಾ ಮತ್ತು ಕರುಣಾನಿಧಿ ಅವರ ದ್ವೇಷ ಏನಿದೆ ಅದು ಅಷ್ಟು ದೊಡ್ಡ ಪ್ರಮಾಣಕ್ಕಿತ್ತು. ಬಟ್ ವಿಜಯ್ ಅದನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಈಗ ತಮಿಳ್ನಾಡು ರಾಜಕೀಯದಲ್ಲಿ. ಅವರನ್ನ ದ್ವೇಷಿಸೋಕೆ ಯಾವ ಕಾರಣನೂ ಇಲ್ಲ ಸ್ಟಾಲಿನ್ಗೆ, ಅಲ್ವಾ? ಸೊ ಇದು ಹೊಸ ಸಂಪ್ರದಾಯ, ಇದು ಹೊಸ ಆರೋಗ್ಯಕರವಾದಂತಹ ರಾಜಕೀಯಕ್ಕೆ. ರಾಜಕೀಯ ಅನ್ನೋದು ದ್ವೇಷ ಅಲ್ಲ, ರಾಜಕೀಯ ಅನ್ನೋದು ಒಂದು ತುಡಿತ. ಅದು ನೀನ್ ಜನರಿಗೆ ಹೆಚ್ಚು ಸೇವೆ ಮಾಡ್ತೀಯ, ನಾನ್ ಜನರಿಗೆ ಹೆಚ್ಚು ಸೇವೆ ಮಾಡ್ತೀನ ಅನ್ನೋ ಫೈಟ್ ಆಗ್ಬೇಕೇ ಹೊರತು ಅದು ದ್ವೇಷ, ಪರಸ್ಪರ ಮುಖ ನೋಡ್ಕೊಳ್ದೆ ಪಂಚೆ ಉದುರ್ಸೋಷ್ಟು ದ್ವೇಷ ಆಗ್ಬಾರ್ದು.